ಮುಧೋಳ ನಗರ ಮಧ್ಯದಲ್ಲೇ ಗಬ್ಬುನಾಥ. ನಗರಸಭೆ ಕೆಲಸಕ್ಕೆ ನಾಗರಿಕರ ಹಿಡಿಶಾಪ. ಅದು ನಗರದ ನಟ್ಟ ನಡುವೆ ಇರೋ ಪ್ರದೇಶ. ಹೆಸರಿಗೆ ಜಯನಗರ ಎಂಬ ಖ್ಯಾತಿ. ಆದ್ರೆ ಅಲ್ಲಿ ಕಾಲಿಟ್ರೆ ಸಾಕು ಗಬ್ಬು ದುರ್ನಾಥ. ತ್ಯಾಜ್ಯ ನೀರು, ಕೆಟ್ಟ ವಾಸನೆಯಿಂದ ಜನತೆ ಕಂಗೆಟ್ಟಿದ್ದಾರೆ. ಜಯನಗರ 10ನೇ ವಾರ್ಡ್ ಪ್ರದೇಶದಲ್ಲಿ ಈ ಜಾಗ ಕಾಣಸಿಗುತ್ತೆ. ಕಣ್ಣಾಡಿಸಿದ ಕಡೆ ಕಸದ ರಾಶಿ, ತ್ಯಾಜ್ಯ ನೀರು, ಹಂದಿ ನಾಯಿಗಳೇ ಕಾಣುತ್ತೆ. ಇದಲ್ಲದೆ ಕೆಟ್ಟ ವಾಸನೆ ಸೇವಿಸುವ ದೌರ್ಭಾಗ್ಯ ಈ ಭಾಗದ ಜನರಿಗೆ ಬಂದೊದಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ನಗರಸಭೆಯಿಂದ ಒಳಚರಂಡಿ ಕಾಮಗಾರಿ ಆರಂಭವಾಗಿತ್ತು. ಆದರೆ ಅರ್ಧಕ್ಕೆ ನಿಲ್ಲಿಸಿ ಕೈಚೆಲ್ಲಿದ್ದಾರೆ. ಈ ಭಾಗದ ತ್ಯಾಜ್ಯ ನೀರು ಹರಿದು ಹೋಗಲು ಚರಂಡಿ ಇಲ್ಲದೆ ನಿಂತಲ್ಲೇ ನಿಂತು ರೋಗಗಳ ಆವಾಸ ಸ್ಥಾನವಾಗಿದೆ. ಇಲ್ಲಿ ಜನರು ಶೌಚಾಲಯ ಒಳಗಡೆ ಇದ್ದರೂ ಇಲ್ಲಿ ಬಂದು ಹೊರಗೆ ಅವರು ಇಲ್ಲಿ ಕುಂತು ಹೋಗ್ತಾರೆ. ಆದ ಕಾರಣ ಇಲ್ಲಿ ಆರೋಗ್ಯ ಅಧಿಕಾರಿಗಳಿಗೂ ಹಾಗೂ ಮುನ್ಸಿಪಾಲ್ಟಿ ಚೀಫ್ ಆಫೀಸರಿಗೂ ಎಲ್ಲರಿಗೆ ಹೇಳಿದರು, ಯಾವುದೇ ಕ್ರಮ ಆಗಿಲ್ಲ. ಈ ಗಟರ ಮೇಲಿಂದ ಬರುತ್ತೆ, ಜಯನಗರದಿಂದ ಬರುತ್ತೆ. ಆದರೆ ಅದು ಇಲ್ಲೇ 1,50,000 ರೂಪಾಯಿ ಕೊಟ್ಟಿದ್ರು. ಅವ್ರು ಜಾಗ ಕೊಡೋಕೆ ರೆಡಿ ಇದ್ದು. ಆಲ್ರೆಡಿ ಜಾಗಕ್ಕೆ ಓದಾರವ್ರು ಅರ್ಧ ಅದು ಇವರು ಗೌರ್ಮೆಂಟ್ನವ್ರು ಕೊಡಬೇಕಾದದ್ದು ಸಾರ್ವಜನಿಕರ ಮೇಲೆ ಕೊಡಂದ್ರೆ ಯಾವ ನ್ಯಾಯ ಸರ್? ಅದಕ್ಕೆ ಅದನ್ನು ಇದು ಜಿಲ್ಲಾ ಪಂಚಾಯತಿಯಿಂದ CO ಬಂದ್ರು. ಇಲ್ಲೇ ಈ ಗಟ್ರ ಮುಂದೆ ಹೋದ ಅಲ್ಲಿ ತಳಗೆ ಒಯ್ದು ಬಿಡ್ತೀವಿ ಅಂದರು. ಅದು ಆಗ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ 100 ಮನೆಗಳಿವೆ. ಇದೇ ಜಾಗದಲ್ಲಿ ಸರ್ಕಾರಿ ಶಾಲೆ ಇದೆ. ಪಕ್ಕದಲ್ಲೇ ಇರುವ ಮೈದಾನದಲ್ಲಿ ಮಕ್ಕಳು ಆಟ ಆಡ್ತಾರೆ. ಆ ಮಕ್ಕಳ ಆರೋಗ್ಯದ ಮೇಲೆ ಈ ತ್ಯಾಜ್ಯ ಗುಂಡಿ ದುಷ್ಪರಿಣಾಮ ಬೀರ್ತಿದೆ. ಸಂಜೆ ಆದ್ರೆ ಸಾಕು ಮಹಿಳೆಯರು ಇಲ್ಲೇ ಶೌಚಾಲಯಕ್ಕೆ ಬರ್ತಾರಂತೆ. ಇದು ಮುಜುಗುರಕ್ಕೆ ಈಡು ಮಾಡಿದೆ. ಹಗಲೊತ್ತಿನಲ್ಲೂ ಕೆಲ ಮಕ್ಕಳು ಇಲ್ಲಿ ಶೌಚ ಮಾಡ್ತಾರೆ. ಅಂತಹ ದುಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಜಯನಗರ ಮುಧೋಳ ಇಲ್ಲಿ ವಾರ್ಡ್ ನಂಬರ್ 10. ಇಲ್ಲಿ ಸಮಸ್ಯೆ ಭಾಳ ಇದೆ. ಗಟರ್ ನೀರು ಎಲ್ಲ ಇಲ್ಲಿ ಸಂಗ್ರಹ ಆಗತ್ತೆ. ಆ ಸಂಗ್ರಹ ಆದ ನೀರು ಮುಂದಕ್ಕೆ ಹೋಗಕ್ಕೆ ದಾರಿ ಇಲ್ಲ. ಮುಂದೆ ಅದಕ್ಕೆ ಏನಾರು ವ್ಯವಸ್ಥೆ ಮಾಡಂತಂದ್ರೆ ನಮಗೆ ಕೆಲಸ ಆಗೋಲ್ದ್ರಿ ಅಂತಾರೆ. ಮುಂದೆ ಅದೇ ರೀತಿ ಸಿದ್ಧಿ ಹನುಮಾನ್ ಗುಡಿ ಮುಂದೂ ಅದೇ ಪ್ರಾಬ್ಲಮ್ ಆಗಿತ್ತು. ಅದು ಈಗ 4-5 ವರ್ಷ ಹೋದ ಮ್ಯಾಗ ಒಂದಿಟ್ಟು ರಿಪೇರಿ ಮಾಡಿದರು. ಆ ನೀರು ಈಗ ಬರ್ತದೆ. ಮತ್ತು ಈಗ ಈ ಜನ ಹೆಂಗಿರ್ಬೇಕು ಅದು ತಿಳಿಯಲ್ದು. ಮತ್ತು ಸೊಳ್ಳೆಗಳ ಕಾಟ ಹೆಚ್ಚು, ಮಲೇರಿಯಾ, ಡೆಂಗ್ಯೂ ಇವೆಲ್ಲ ರೋಗ ಬೆಳೆಯುವ ಪರಿಸ್ಥಿತಿ ಒಳಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕವು ಇಲ್ಲೇ ಇದ್ದು ನೀರು ಕೊಂಡೋಗಲು ಜನತೆ ಬರ್ತಾರೆ. ನಿತ್ಯ ಸಾವಿರಾರು ಜನ ಓಡಾಡುವ ಜಾಗವಿದು. ಆದ್ರೆ ನಗರ ಮಧ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಕಂಡು ಕಂಗೆಟ್ಟಿದ್ದಾರೆ. ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಬೇಸರ ವ್ಯಕ್ತಪಡಿಸುತ್ತಾರೆ. ರನ್ ಟಿವಿ ನ್ಯೂಸ್ ಮುಧೋಳ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC,
ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.